ಎಲ್ಲರಿಗೂ ನಮಸ್ಕಾರ. ಈ ಒಂದು ಮುಳಬಾಗಿಲು ತಾಲೂಕು ಗ್ರಾಮಾಂತರ ವಿಶ್ವಕರ್ಮ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘ, ಈ ಒಂದು ಸಂಘ ಕಟ್ಟಲು ಎಲ್ಲ ನಮ್ಮ ಗ್ರಾಮಾಂತರದ ಜನಗಳೆಲ್ಲ ಬಂದು ಸಹಕಾರ ಕೊಟ್ಟು ಈ ಒಂದು ಸಂಘ ಕಟ್ಟಿ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ನಮ್ಮ ಹಿರಿಯರನ್ನೆಲ್ಲ ಕರೆಯಲು ಇಚ್ಛೆ ಪಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಕುಲಬಾಂಧವರ ರಕ್ತ ಸಂಬಂಧದ ವಿಶ್ವಕರ್ಮ ಕುಲಬಾಂಧವರಿಗೆ ವಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ವಿಶ್ವಕರ್ಮದ ಅಧ್ಯಕ್ಷರಾದಂಥ ನಮ್ಮ ಪುರುಷೋತ್ತಮಾಚಾರ್ಯ ಅವರೇ, ಅದೇ ರೀತಿ ನಮ್ಮ ಅರುಣ್ಗೌಡ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಅವರು ನಾವು ಹೇಳಿದ್ದಕ್ಕೆ ಒಂದು 3 ಸಲ 2 ಸಲ ಹೋಗಿ ಹೇಳಿದ್ದಕ್ಕೆ ಅವರು ಹೂ ಕೊಟ್ಟು ಬಂದಿದ್ದಕ್ಕೆ ಅವರಿಗೆ ಒಂದು ಧನ್ಯವಾದ. ಅದೇ ನಮ್ಮ ಲಕ್ಷ್ಮೀನಾರಾಯಣಾಚಾರ್ಯ ಅಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ನಿನಗೇನು ನಾವು ವಿಶ್ವಕರ್ಮ ಜನಾಂಗದವರು ಏನು ಬಂದು ಕೇಳಿದ್ರು ನನಗೆ ಇಲ್ಲ ಅನ್ನೋದಲ್ಲಪ್ಪ, ನಾನು ಯಾವುದಕ್ಕೂ ಸಿದ್ಧವಾಗಿದ್ದೀನಿ ಅಂತೇಳಿ ಎಲ್ಲ ಒಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ PN ರಾಮಚಂದ್ರಾಚಾರ್ಯ ಅವರು ಅದೇ ರೀತಿ ಹೇಳವ್ರೆ. ನಮ್ಮ ಸತೀಶ್ ಕುಮಾರ್ ರಾಜ್ಯ ಉಪಾಧ್ಯಕ್ಷರು ನಮ್ಮ ಇದರಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ಅವರು ಇದೇ ಅಲ್ಲ ಬೇರೆ ಜನಾಂಗಕ್ಕೂ ಎಲ್ಲರಿಗೂ ಸಹಕಾರ ಕೊಡ್ತಾ ಇದ್ದಾರೆ, ಅವ್ರಿಗೆ ವಂದನೆಗಳು. ಈ ವೇದಿಕೆ ಮೇಲೆ ಈ ಒಂದು ಸಂಘವನ್ನು ಅತಿ ಹೆಚ್ಚಾಗಿ ಶ್ರಮಪಟ್ಟು ನಮ್ಮ ಮುಳುನೀರು ಶಂಕರಾಚಾರ್ಯನವರು ಮತ್ತು ಶ್ರೀನಿವಾಸಾಚಾರ್ಯ ಅವರು ಮತ್ತು ಎಲ್ಲ ನಮ್ಮ ಸದಸ್ಯರು ಸೇರಿ ಈ ಸಂಘಕ್ಕೆ ಎಲ್ಲ ಇದು ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಒಂದು ಪ್ರತಿಭಾ ಪುರಸ್ಕಾರ ಏನಕ್ಕೆ ಕೊಡಬೇಕು ಅಂತ ಹೇಳಿದ್ರೆ, ಮಕ್ಕಳು ಇವಾಗ 10ನೇ ತರಗತಿ ಆಗಿರ್ಬೋದು, 12ನೇ ತರಗತಿ ಆಗಿರ್ಬೋದು, ಇವಾಗಿಂದ ಅವರೊಂದು 4 ವರ್ಷ ಇಲ್ಲ 5 ವರ್ಷ ಕಷ್ಟಪಟ್ಟು ಓದಿದರೆ ಅವರು ಕಷ್ಟಪಡೋಷ್ಟಿಲ್ಲ. ಯಾಕಂದರೆ ಇದೇ ಟೈಮ್, ಈ ಟೈಮಲ್ಲೇ ಕಷ್ಟಪಡಬೇಕು, ಈ ಟೈಮಲ್ಲೇ ಓದಬೇಕು. ಇದು ಬಿಟ್ಬಿಟ್ರೆ ಇವಾಗ ಆ ಮೊಬೈಲು ಈ ಮೊಬೈಲು ಸಿನಿಮಾ ಇನ್ನೊಂದು ನೋಡ್ಕೊಂಡು ಹೋದರೆ ಜೀವಿತವೆಲ್ಲ ಅದೇ ನೋಡ್ಕೋಬೇಕಾಗುತ್ತೆ. ಇವಾಗ ಅವರು ಈ ಒಂದು ವಿಶ್ವಕರ್ಮ ಜನಾಂಗದವರು ಎಲ್ಲರೂ ಒಳ್ಳೆ ಹೆಸರು ತಗೊಂಡು ಇವಾಗ 80% 90% ತಗೊಂಡಾರೆ. ಇದೇ ರೀತಿ ನೆಕ್ಸ್ಟು ಹೋಗಬೇಕು. ಇವಾಗ SSLC ಅವರು ಒಂದು 5 ವರ್ಷ 6 ವರ್ಷ ಕರೆಕ್ಟಾಗಿ ಓದ್ಕೊಂಡು ಹೋದರೆ ಅವರು ಯಾವುದೋ ಒಂದು ಹುದ್ದೆಯಲ್ಲಿ ಹೋಗ್ತಾರೆ. PUC ಅವರು ಒಂದು 4 ವರ್ಷ, ಈ ಥರ ಅವ್ರ ಜೀವನ ಇನ್ನೊಂದು 5 ವರ್ಷದಲ್ಲಿದೆ. 5 ವರ್ಷ ಅವರು ಕಷ್ಟಪಟ್ಟರೆ ಅವ್ರ ಜೀವನ ಪೂರ್ತಿ ಸುಖವಾಗಿರ್ಬೋದು. ಇಲ್ಲ ಅವ್ರು 5 ವರ್ಷ ಅದು ಮೊಬೈಲು TV ಇನ್ನೊಂದು ಅದೊಂದು ನೋಡ್ಕೊಂಡಿದ್ರೆ ಅವ್ರು ಹಂಗೆ ನೋಡ್ಕೊಂಡೇ ಇರ್ತಾರೆ ಜೀವಿತ ಅಂತ ಅವರು. ಆದ್ದರಿಂದ ಈ ಒಂದು ವಿಶ್ವಕರ್ಮ ಜನಾಂಗದವ್ರಿಗೆ ಹೇಳೋದೇನೆಂದರೆ, ನಾವು ಯಾವ ಜಾತಿಗೂ ಕಮ್ಮಿ ಇಲ್ಲ. ನಮ್ಮ ವಿಶ್ವಕರ್ಮ ಜನಾಂಗದವರು ಎಲ್ಲದಕ್ಕೂ ಎಲ್ಲನೂ ಮಾಡಿದ್ದೀವಿ ನಾವು. ಇವಾಗ ಅರುಣ್ ಯೋಗರಾಜ್ ನೋಡಿ, ಅವರು ಇವಾಗ ಅಯೋಧ್ಯೆಯಲ್ಲಿ ರಾಮನಿಕ್ಕಿರೋದು ಅವರು ಮಾಡಿಸಿರೋದು ಅವರು, ನಮ್ಮ ಕುಲಬಾಂಧವರು. ಅದಕ್ಕೆ ಪ್ರತಿಷ್ಠೆ ಮಾಡೋಕ್ಕೆ ಬಂದಿರೋದು ನರೇಂದ್ರ ಮೋದಿ ಅವರು. ಪ್ರಪಂಚನೇ ನೋಡ್ತಾ ಇದೆ ಇವಾಗ. ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಾಡಿಸಿರೋದು ನಮ್ಮ ಕರ್ನಾಟಕದ ನಮ್ಮ ಮೈಸೂರಿನ ಅರುಣ್ ಯೋಗರಾಜ್ ಅವರು. ಅದು ನಮ್ಮ ಒಂದು ವಿಶ್ವಕರ್ಮದ ಒಂದು ಸಂಸ್ಕೃತಿ. ವಿಶ್ವಕರ್ಮ ಅಂದರೆ ಆ ಥರ ಒಳ್ಳೆ ಹೆಸರಾಂತ ಕೆಲಸ ಮಾಡಿದ್ದಾರೆ. ದಕ್ಷಿಣಾಚಾರ್ಯ ಆಗಿರ್ಬೋದು ಎಲ್ಲರೂ ಆ ಥರ. ಇವಾಗ ನಮ್ಮವ್ರಿಗೂ ಸ್ವಲ್ಪ ಓದೋದ್ರಲ್ಲಿ ಎಲ್ಲ ಜ್ಞಾನ ಇಟ್ಕೊಂಡು ಓದಿ ಮುಂದಕ್ಕೆ ಹೋಗಬೇಕು. ಇವಾಗ ಯಾರು ಬಂದಿದ್ದಾರೆ, SSLC ಅವ್ರು ಬಂದಿದ್ದಾರೆ. ನೆಕ್ಸ್ಟು ಇಯರು ನಾವು PUC ಅವ್ರಿಗೆ ಮಾಡ್ತೀವಿ, ಹಂಗೆ ಅವರೇ ಬರ್ತಾರೆ. ಈ ಸಲ ನೆಕ್ಸ್ಟ್ ಬಂದವ್ರಿಗೆ ಯಾರಾದರೂ ಬಡ ಮಕ್ಕಳಿದ್ದರೆ ಅವ್ರಿಗೆ ಧನ ಸಹಾಯ ಮಾಡಲು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಈ ಸಲ ಮಾತ್ರ ಅವ್ರಿಗೆ ಮಾತ್ರ ಒಂದು ಸನ್ಮಾನ ಮಾತ್ರ ಮಾಡ್ತೀವಿ. ವಿಶ್ವಕರ್ಮ ಜನಾಂಗದಲ್ಲಿ ಎಲ್ಲೇ ಯಾವುದೇ ಪ್ರಾಬ್ಲಮ್ ಬಂದರೂ ಒಂದು ಫೋನ್ ಮಾಡಿ, ನಮ್ಮ ಅಧ್ಯಕ್ಷರಾಗ್ಬೋದು, ನಮಗಾಗ್ಬೋದು, ನಮ್ಮ ಖಜಾನ್ಸಿಗಾಗ್ಬೋದು, ನಮ್ಮ ಜನಾಂಗದ ಯಾರಾದರೂ ಸದಸ್ಯರಿಗಾಗ್ಬೋದು, ನಾವು ಬಂದು ನ್ಯಾಯವಾಗಿರಬೇಕು. ನೀವೇನು ಮಾಡಿದ್ರು ಅನ್ಯಾಯ ಮಾಡಬಾರ್ದು. ಯಾರಿಗಾದ್ರು ನಿಮ್ಗೆ ಅನ್ಯಾಯ ಆದರೆ ಒಂದು ಫೋನ್ ಮಾಡಿ, ನಾವು ಬರ್ತೀವಿ. ಒಂದನೇದು ಓದೋದ್ರಲ್ಲಿ ನಂಬರ್ 1 ಇರಬೇಕು. ಇವಾಗ ನೋಡಿ, ನಮ್ಮ ಬೈಲ್ಕೂರು ಶ್ರೀನಿವಾಸಾಚಾರ್ಯ ಅನ್ನೋರು ಒಂದು IAS ಆಗಿದ್ದಾರೆ. ಆ ಥರ ಆಗಬೇಕು. ನೀವು ಆ ಥರ ಆಗಬೇಕು. ಅದಕ್ಕೆ ಇವಾಗ ನೀವು ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿರೋದು. ಆ ಥರ ನೀವು ಚೆನ್ನಾಗಿ ಓದಬೇಕು, ತಂದೆ ತಾಯಿಗೆ ಹೆಸರು ತರಬೇಕು. ಅದೇ ರೀತಿ ಹೇಳ್ತಾ, ಮುಂದಿನ ವರ್ಷ ಇನ್ನು ಈ ಒಂದು ಪ್ರತಿಭಾ ಪುರಸ್ಕಾರ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದಕ್ಕೆ ನಾವೆಲ್ಲ ಯೋಚನೆ ಮಾಡಿದ್ದೀವಿ. ಈ ಒಂದು 2 ಮಾತನ್ನು ಆಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ
ಜೈ ವಿಶ್ವಕರ್ಮ.